ತುಂಬಾ ಖುಷಿಯಾಗಿದ್ದೆ ನಾನು. ತುಂಬಾ ಖುಷಿಯಾಗಿದ್ದೀನಿ ಗುಡಾಕೇಶ ಬಂದ್ಮೇಲೆ. ಎಲ್ಲರೂ ಗುಡಾಕೇಶ ಮಾಡಿ ನಾವು ಆರೋಗ್ಯವಾಗಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಗುಡಾಕೇಶಕ್ ಬನ್ನಿ, ಗುಡಾಕೇಶದಲ್ಲಿ ಜಾಯ್ನ್ ಆಗಿ. ನಿಮ್ಗೆ ಅಂತಲ್ಲ, ನಿಮ್ ಫ್ಯಾಮಿಲಿಲಿ ಏನೇ ಪ್ರಾಬ್ಲಮ್ ಇದ್ರು ಎಲ್ಲದಕ್ಕೂ ಸೊಲ್ಯೂಷನ್ ಗುಡಾಕೇಶದಲ್ಲಿ ಸಿಗುತ್ತೆ. ಇನ್ನು ನೀವು ಮಾಡಿ, ಹೆಚ್ಚು ಜನರಿಗೂ ಹೇಳಿ, ಎಲ್ಲ ಮಾಡಿ. ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಆಯ್ತು ಸರ್, ಇವತ್ತಿಗೆ. ಇನ್ನ ಎಕ್ಸ್ಟ್ರಾ ಏನಾದ್ರು ಇದ್ರೆ ನೆಕ್ಸ್ಟ್ ಹಂಚ್ಕೊಳ್ತೀನಿ. ಪ್ರಭು ಸಾರಿಗೂ ಎಲ್ಲ ಮಾಸ್ಟರ್ಸ್ ತುಂಬಿದ ಹೃದಯದಲ್ಲಿ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದಿದ್ದು, ನನ್ನ ಶೋಭಾ ಕರ್ಕೊಂಬಂದಿದ್ದು ಧ್ಯಾನಕ್ಕೆ. ನನಗೆ ಧ್ಯಾನ ಮಾಡ್ತಾ ಇರುವಾಗ ಏನು ಅಷ್ಟು ಇಂಟ್ರೆಸ್ಟ್ ಆಗಿರ್ಲಿಲ್ಲ. ಆಮೇಲೆ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನಿಸ್ತು. ಹಾಗೆ ನಾನು ಈಗ ಬಂತು. ಹಲೋ 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 ಕಂಟಿನ್ಯೂ ಮಾಡಿ. ಓಕೆ. ಹಾಗೆ ನಾನು ಧ್ಯಾನಕ್ಕೆ ಬಂದಿದ್ದು, ಹಾಗೆ ಧ್ಯಾನಕ್ಕೆ ಬಂದು ಸ್ವಲ್ಪ ಪರವಾಗಿರ್ಲಿಲ್ಲ. ಆಮೇಲೆ ಧ್ಯಾನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಒಂದೊಂದು ಟೈಮ್ ಆಗಿ ಸ್ವಲ್ಪ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ನನಗೆ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. ಅದಕ್ಕೆ ಬಂದು 14ನೇ ದಿವಸದಿಂದ ನನಗೆ ಈ ಧ್ಯಾನಕ್ಕೆ ಬಂದು 14ನೇ ದಿವಸದಿಂದೇನೆ ನನಗೂ ತುಂಬಾ ಹುಷಾರಾಯ್ತು. ನನಗೆ ತುಂಬಾ ಹುಷಾರಿರ್ಲಿಲ್ಲ. ಆಮೇಲೆ ಗುಡಕೇಶ ಸೇರಿ ನಂತರನು ನನಗೂ ತುಂಬಾ ಆಕ್ಟಿವ್ ಆಯ್ತು. ನಾನು ಇನ್ನು ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಆಯ್ತು. ತುಂಬಾ ಸ್ವಲ್ಪ ಎಲ್ಲ ಚೆನ್ನಾಗಿ ಹುಷಾರಾಯ್ತು. ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಆಮೇಲೆ ಎಲ್ಲದ್ರಲ್ಲೂ ನಾನು ತುಂಬಾ ಖುಷಿಯಾಗಿದ್ದೀನಿ. ಇವಾಗ ನಾನು ತುಂಬಾ ಖುಷಿ ಅನ್ಸುತ್ತು. ಎಲ್ಲ ನನ್ಗೆ ಎಂಜಾಯ್ ಮಾಡೋದು ತುಂಬಾ ಖುಷಿ ಆಯ್ತು. ಅವ್ರ ಜೊತೆಗೆ ಎಲ್ಲೂ ಹೋಗೋಕ್ಕಾಗಿಲ್ಲ ನನಗೆ. ಸರ್ ಜೊತೆಗೆಲ್ಲ ಎಲ್ಲೂ ಹೋಗೋಕ್ಕಾಗಿಲ್ಲ. ನನಗೂ ಅವಾಗ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ, ಅದರಿಂದ ಬರೋಕ್ಕಾಗಿಲ್ಲ. ನಮ್ಮ ಮನೆಯಲ್ಲಿ ಅವ್ರಿಗೆ ನಮ್ಮ ಯಜಮಾನ ಬಿಟ್ಟು ಎಲ್ಲಿ ಹೋಗಕ್ ಆಗ್ತಾ ಇಲ್ಲ. ಅದರಿಂದ ನನ್ಗೆ ದೂರ ಎಲ್ಲ ಹೋಗಕ್ ಆಗೋದಿಲ್ಲ. ಅದರಿಂದ ನನ್ಗೆ ಎಲ್ಲಿ ಬರಕ್ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಖುಷಿಯಾಗಿದ್ದೀನಿ, ಆಕ್ಟಿವ್ ಆಗಿದ್ದೀನಿ. ಎಲ್ಲಾ ಕಡೆನೂ ಓಡಾಡ್ತಾ ಇದ್ದೀನಿ. ಎಲ್ಲಾ ಧ್ಯಾನ ಪ್ರಚಾರನಾಗೆಲ್ಲ ಹೋಗ್ತಾ ಇದ್ದೀನಿ. ಅದರಿಂದ ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ಎಲ್ಲದ್ರಲ್ಲೂ ನಾನು ತುಂಬಾ ಇದಾಗಿದ್ದೀನಿ. ಇಲ್ಲಿ 27 ವರ್ಷ ನನಗೂ ಏನು ಆಗ್ತಾ ಇರ್ಲಿಲ್ಲ. ತುಂಬಾ ಪ್ರಾಬ್ಲಮ್ ಇತ್ತು. ಮನೆಯಲ್ಲಿ ಎಲ್ಲೂ ನಡೆಯೋಕ್ಕಾಗಲ್ಲ, ಹೋಗಕ್ಕಾಗಲ್ಲ, ಬರೋಕ್ಕಾಗಲ್ಲ, ಹಾಗೆಲ್ಲ ಇತ್ತು. ಅದೆಲ್ಲ ತುಂಬಾ ಆಕ್ಟಿವ್ ಆಗಿ ಇವಾಗ ಎಲ್ಲಾ ಕಡೆನೂ ಹೋಗ್ತಾ ಇದ್ದೀನಿ. ಎಲ್ಲ ಜರ್ನಿ ಎಲ್ಲ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಅನ್ಸುತ್ತೆ. ಬಂದ್ಮೇಲೆ ತುಂಬಾ ಆಕ್ಟಿವ್ ಆಗಿದ್ದೀನಿ. ತುಂಬಾ ಖುಷಿ ಆಯ್ತು. ಅದಕ್ಕೆ
ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಶೋಭಾ ನನ್ನ ಕರ್ಕೊಂಡು ಸೇರಿಸಿದ್ದು ತುಂಬಾ ಹೇಳಿದ್ದೀನಿ. ಅದಕ್ಕೆ ನಾನು ನನ್ನ ಮಗಳು ಇದರಲ್ಲಿ ಸೇರಿದ್ದೀನಿ. ಮಗಳು ಇವಾಗ ಕ್ಲಾಸ್ ಮುಗ್ದಾಯಿತು ಮಗಳದು. ನಾನು ಫಸ್ಟ್ ಕ್ಲಾಸ್ ಮುಗ್ದೈತು. ಅವಳಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ಅವಳಿಗೆ ಕ್ಲಾಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ತಿರ್ಗಾ ಅವಳು ಇವಾಗ ಕಂಪ್ಲೀಟ್ ಮಾಡಿದ್ದಾಳೆ. 6 ತಿಂಗಳಾಯ್ತು ಸೇರಿ ಕ್ಲಾಸ್ ಮುಗಿಯೋಕೆ. ಇವಾಗ 6 ತಿಂಗಳಾಗೋಯ್ತು. ಈಗಲೇ ಕ್ಲಾಸ್ ಮುಗಿಸಿದ್ದು. ಹಾಗೆ ಖುಷಿಯಾಗಿದ್ದೀನಿ. ಅದಕ್ಕೆ ತುಂಬ ಹೃದಯದಲ್ಲಿ ನಮಸ್ಕಾರ. ರಘು ಸಾರ್ಗೂ ಎಲ್ಲ ಮಾಸ್ಟರ್ಸ್ಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ ಯಾರಾದರೂ ರಿಲ್ಯಾಕ್ಸ್ ಮಾಡೋರಿದ್ರೆ ರಿಲ್ಯಾಕ್ಸ್ ಮಾಡಿ. 2 ನಿಮಿಷ ಸಮಯ ಇರುತ್ತೆ. ಈಗ ಸಂಕಲ್ಪ